ಹೇಳಿ. ಧಾರ್ಮಿಕ ಕೇಂದ್ರಗಳು ಸರ್ಕಾರದ ಹಿಡಿತದಲ್ಲಿ ಇರಬಾರ್ದು ಅಂತ. ಯಾಕಂದ್ರೆ ಈ ಪ್ರಸಾದ ತಿರುಪತಿ ಆದ್ಮೇಲೆ ಆ ರೀತಿಯ ಅಭಿಪ್ರಾಯಗಳು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ನೋಡ್ರಿ, ಬೇರೆ ಪಾರ್ಟಿಯವರು ಇರ್ಬೋದು, ಸ್ವಾಮಿಗಳಿರ್ಬೋದು, ಯಾರೇ ಆಗಲಿ ಮಾತಾಡೋದು. ಇದು ಇವತ್ತಿನ ವಿಚಾರ ಅಲ್ಲ. ಇದು ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ. ಈ ಸರ್ಕಾರದ ಭಾಗವನ್ನು ಧಾರ್ಮಿಕ ದತ್ತಿ ಇಲಾಖೆ ನಾವು ಇವತ್ತು ನೆನೆಸ್ಕೊಂಡು ಬರ್ತಾ ಇಲ್ಲ. ಈಗ ಚಾಮುಂಡಿ ದೇವಸ್ಥಾನ ಯಾರ ವರ್ಷದಲ್ಲಿದೆ? ಕಬ್ಬಾಳಮ್ಮನ ದೇವಸ್ಥಾನ ಯಾರ ವರ್ಷದಲ್ಲಿದೆ? ಅದೆಲ್ಲ ಮೊದಲಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ, ಇವತ್ತನ್ನಲ್ಲ. ಸೊ ಯಾರ್ಯಾರು ಮಾಡಬೇಕು, ಬೇಕಾದ್ರೆ ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ, ಅವ್ರು ನಾವೇನು ಬೇಡ ಅನ್ನೋದು. ಅದು ಬೇರೆ ಮಾತಾಡೋಣ. ಆಯಿತು, ನಮ್ಮ ದಿನೇಶ್ ಗುಂಡ್ರೆಲ್ಲ ಹೋಗಿ ಬಂದಿದ್ದಾರೆ. ಅದಕ್ಕೇನು ಬೇಕೋ ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದು ಒಂದು ವರದಿ ಬರ್ತದೆ. ಥ್ಯಾಂಕ್ ಯು. ನೋಡಪ್ಪ, ನಾನು ಲಡ್ಡು ತಿನ್ನೋನೆ, ಪ್ರಸಾದ ತಿನ್ನೋನೆ. ನನಗೆ ಯಾವ ಲಡ್ಡು ಬಗ್ಗೆನೂ ನನಗೇನು ಅನುಮಾನ. ತಿರುಪತಿ ಪ್ರಸಾದ ಏನಂತ ಬರ್ತದೆ ನಾವು ಸ್ವೀಕಾರ ಮಾಡೋದು. ಇದನ್ನು ಅಮಾವಾಸ್ಯೆ ಮುಗಿಬೇಕಲ್ಲಪ್ಪ. ಈಗ ಪಿತೃಪಕ್ಷದ ಟೈಮ್ ಇದು, ಗೊತ್ತಲ್ಲ ಇದು. ಈಗ ನೀನು ಕಿವಿ ಯಾಕೆ ಚುಚ್ಕೊಂಡಿದ್ಯಾ? ಧರ್ಮದ ಕಾರ್ಯಕ್ರಮ ಅದು. ಹಂಗೆ ಯಾವ್ಯಾವ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಹಂಗೆ ಮಾಡಬೇಕು. ಈಗ ಇವ್ರು ಯಾಕೆ ತಲೆ ಬಳಸ್ಕೊಂಡವ್ರೆ? ಅವ್ರ ತಂದೆಗೆ ಗೌರವ ಕೊಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಹಂಗೆ ಅದೆಲ್ಲ ಧರ್ಮ. ಇಂಥ ದೊಡ್ಡ ಕೆಲಸ ಆಚರಣೆ ಮಾಡ್ಬೇಕಾದ್ರೆ ಒಳ್ಳೆ ಮುಹೂರ್ತ, ಫಸ್ಟ್ ಕ್ಲಾಸು, ನಿನ್ನಂತವನ್ನ ಕೇಳ್ಬಿಟ್ಟು ಆಮೇಲೆ ಮಾಡೋಣ. ನಡಿ. ಅದಕ್ಕೋಸ್ಕರ ಇವ್ರು ರಕ್ಷಣೆ ಮಾಡಬೇಕು ಅಂತಲೇ ಇಂಥ ಕಾನೂನುಗಳು ತೊಗೊಂಡು ಬಂದಿರೋದು. ಅಲ್ಲ, ಅವರು ಇರಲಿ, ಪಂಪ್ ಸೆಟ್ನ ಬಿಡಿ ಅಂತ ಅಲ್ಲ, ಚಾನಲ್ಗಳನ್ನ ಪಂಪ್ ಸೆಟ್ ಆಗೋದನ್ನ ಸ್ವಲ್ಪ ಕಡಿಮೆ ನಿಯಂತ್ರಣ ಮಾಡಬೇಕು. ಒಂದೊಂದು ಸ್ಟೇಜ್ಗೆ ಆಗ್ತದೆ, ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಇಷ್ಟು ದಿನ ದೊಡ್ಡದಾಗಿ ಬೆಳಿಬೇಕಾದ್ರೆ ನನಗೆ 60 ವರ್ಷ ಆಗಿದೆಯಲ್ಲ. ಒಂದೊಂದು ಸ್ಟೇಜ್ ಈಗ ಕಾನೂನು ಮಾಡಿದ್ವಿ, ಆಗೊಂದು ಕಾನೂನು ಇತ್ತು. ಫಸ್ಟು ನೀರು ಒಳ್ಳೆ ಮಳೆ ಬರಲಿ, ತಡೀರಪ್ಪ, ಆಮೇಲೆ. ಥ್ಯಾಂಕ್ ಯು, ನಮಸ್ಕಾರ.